ವಾಸವಿದ್ದ ಮನೆಗಳನ್ನು ತೆರವುಗೊಳಿಸಿದ ಪರಿಣಾಮ ದಾರಿ ಕಾಣದೆ ಬೀದಿ ಆಶ್ರಯಿಸಿದ್ದಾರೆ. ತಮಗೆ ನ್ಯಾಯ ದೊರೆದಿದ್ದಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೀದಿಗೆ ಬಿದ್ದಿರುವ ಹಂದಿಜೋಗಿ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಹೊರಳವಾಡಿ ಹೊಸೂರು ಗ್ರಾಮದ ಸರ್ವೆ ನಂಬರ್ 478/717ರಲ್ಲಿ 6 ಗುಂಟೆ ಜಮೀನು ಕಳೆದ 106 ವರ್ಷಗಳ ಹಿಂದೆ ಹಂದಿಜೋಗಿ ಕುಟುಂಬದ ಹಿರಿಯ ವೆಂಕಟಯ್ಯ ಎಂಬುವರು ಖರೀದಿಸಿದ್ದಾರೆ ಎಂದು ಹೇಳಲಾಗಿದೆ. ಈ ಸಂಬಂಧ ಯಾವುದೇ ದಾಖಲೆ ಪತ್ರಗಳು ಇಲ್ಲದಿದ್ದರೂ 3 ತಲೆಮಾರುಗಳಿಂದ ಇಲ್ಲೇ ವಾಸವಿದ್ದಾರೆ. ಆದರೆ ಸದರಿ ಜಮೀನಿಗೆ ತಾವೇ ಮಾಲೀಕರೆಂದು ಹೇಳಿಕೊಂಡು ಶಿವಾನಂದ ಎಂಬುವವರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದಲ್ಲದೆ ರಾತ್ರೋರಾತ್ರಿ ಹಂದಿಜೋಗಿ 4 ಕುಟುಂಬಸ್ಥರು ವಾಸವಿದ್ದ ಗುಡಿಸಲನ್ನು ನೆಲಸಮ ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಆಶ್ರಯ ನೀಡಿದ ಜಾಗದಲ್ಲೇ ತಾವು ವಾಸ ಇರಬೇಕೆಂದು 4 ಕುಟುಂಬಗಳು ನಿರ್ಧರಿಸಿದೆ. 2 ದಿನಗಳ ಹಿಂದೆ ಗುಡಿಸಲುಗಳು ತೆರವಾದ್ರೂ ಜಾಗ ಖಾಲಿ ಮಾಡದೆ ರಾತ್ರಿ ಹಗಲೆನ್ನದೆ ಅದೇ ಜಾಗದಲ್ಲಿ ಕಾಲ ದೂಡುತ್ತಿದ್ದಾರೆ. ಈ ಜಾಗದಲ್ಲಿ ಬದುಕಲು ಅವಕಾಶ ನೀಡದಿದ್ದಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ನಾವು ಆಗ್ಲಿಂದ ನಮ್ಮ ಮಾವ, ನಮ್ಮ ಅತ್ತ, ನಮ್ಮ ಅಕ್ಕ ಎಲ್ಲ ಇಲ್ಲೇ ತೀರೋದ್ಮೇಲೆ ನಾವು ಇಲ್ಲೇ ಇದ್ವು. ಪುಟ್ಟನಂಜಪ್ಪನವ್ರು ಅಂದರು, ದುಡ್ಡು ಇಸ್ಕೊಂಡಿವಿ ನಾವು, ನೀವೆಲ್ಲೂ ಹೋಗಬೇಡಿ, ನನ್ನ ಜಾಗ ಒಂದು ಮೂಲಲ್ಲಿ ಜಾಗ ಕೊಡ್ತೀವಿ ಅಂದರು. ಇವಾಗ ಅವ್ರು ತೀರೋದ್ರು, ನನ್ನ ಹಸ್ಬೆಂಡ್ ತೀರೋದ್ರು. ಇವಾಗ ಅವ್ರ ಮಕ್ಕಳು ನಮ್ಮನ್ನ ಈಚೆ ತಳ್ಳಿಬಿಟ್ರು. ಇವಾಗ ನಾವು ಎಲ್ಲೂ ಹೋದಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ. ವಿಷ ತಂದು ಕುಡ್ಕೊಂಡು ಅವ್ರ ಹೆಸ್ರು ಹೇಳ್ಬಿಟ್ಟು ಬರೆದಿಟ್ಬಿಟ್ಟು ನಾವು ಇಲ್ಲೇ ಸಾಯ್ತೀನಿ ಸರ್ 8 ಇಸ್ಮೂನು. ನಾವು ಅಷ್ಟೊತ್ತಿಂದ ಅನುಭವದಲ್ಲಿದ್ದು ಇಷ್ಟೊತ್ತು ನನ್ನ ಮಕ್ಕಳು ಮದುವೆ ಮಾಡ್ಕೆ, ನಾನು ಮುದುಕಿಯಾಗಿ, ನಮ್ಮ ತಾಯಿ ಮುದುಕಿಯಾಗಿ ಅಷ್ಟು ವರ್ಷದಿಂದ ಇದ್ಬಿಟ್ಟು ಈಗ ಎಲ್ಲಿ ಹೋಗಿ ಅಂದರೆ ನಾನು ಎಲ್ಲಿ ಹೋಗೋಕ್ಕಾಗ್ತದೆ? ಯಾವ ಊರಿಗೆ ಹೋಗಿ ಜೀವನ ಕಟ್ಟಕ್ಕಾದ್ದಾಳೆ? ಇಲ್ಲೇ ಇಷ್ಟೆಲ್ಲ ಮಾಡ್ಬಿಟ್ಟು ಹೋಗಿ ನಾನು ಎಲ್ಲ ತ್ಯಾಗ ಮಾಡಿ ಇನ್ಯಾವ ಊರ್ಲೋಗಿ ಜೀವನ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ. ಇಲ್ಲ ತಗೊಂಡೆ ಕುಡಿಯಂಗೆ ನಾವು ಇದ್ದೀವಿ. ನಮ್ಗೆ ಅದೇ ಒಂದು ನೇನು ಬರಲ್ಲ. ನಮ್ಗೆ ಅಷ್ಟು ರೋಸ ಹೋಗ್ಬಿಟ್ಟದ ಜೀವ, ಅಷ್ಟು ದೌರ್ಜನ್ಯ ಮಾಡವ್ರೆ. ಮೊದ್ಲೊಂದ್ಸತಿ ಮನ ಹೊಡೆದಕ್ಕವ್ರೆ, ನಮ್ಮ ಮನ ಹೊಡೆದ್ರು ಜೀವನ ಹೊಟ್ಟೆ ಅನ್ನ ಇಲ್ಲ. ಈಗ ನಮ್ಮ ಅಕೌಂಟ್ಗಳೆಲ್ಲ ದುಡ್ಡಿದ್ರೆ ಅದನ್ನೂ ಚೆಕ್ ಮಾಡ್ಕೊಳ್ಳಿಬೇಕಾರೆ, ನಾವು ಅದೇನಾದ್ರು ಇಟ್ಕೊಂಡಿದ್ರೆ ಅದನ್ನೂ ಚೆಕ್ ಮಾಡ್ಕೊಳ್ಳಿಬೇಕಾರೆ. ಇಷ್ಟು ದುಡ್ಡು ಇಟ್ಕೊಂಡು ನೀವು ನಾಟಕ ಡ್ರಾಮಾ ಮಾಡ್ತಾವೆ ಅಂತ ಹೇಳಾಗಿದ್ರೆ ಬೇಕಾದ್ರೆ ಅದನ್ನೂ ಚೆಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ 5 ಪೈಸನೂ ಇಲ್ಲ. ಇವತ್ತು ತಿನ್ನಕ್ಕೂ ಗತಿ ಇಲ್ಲ ಹೇಳಿ, ನಮ್ದು ಏನೂ ಇಲ್ಲ. ನಮ್ದು ಹಸ ಕರಿತಿದ್ವು, 2 ಹಂದಿ ಇಟ್ಕೊಂಡಿದ್ವು. ಅದರಲ್ಲೇ ನಮ್ಮ ಮಕ್ಕಳ ಜೀವನ, ನಮ್ಮ ಮಕ್ಕಳು ನೋಡ್ಕೊಂಡು ಅವಾಗ ಇನ್ನೂ ಮಗಳಿಗೂ ಮದುವೆ ಮಾಡಿಲ್ಲ. ಸ್ವಂತ ಮಗನೂ ಮದುವೆ ಆಗಿದ್ರು, ಮಗಳು ಮಾಡೋಕ್ಕಾಗಿಲ್ಲ ನನ್ನ ಕೈ. ಇಷ್ಟೆಲ್ಲ ಮಾಡ್ಕೊಂಡು ನಾವು ಬೇರೆ ಊರಿಗೆ ಹೋಗಿ ಏನಂತ ಜೀವನ ಮಾಡ್ಕೊಂಡೆ. ಬೇರೆ ಊರ್ಲಿ ಎಲ್ಲೋ ಒಂದು ಕಡೆ ಕೆಲಸ ಬರ್ದು ಸಿಕ್ಕದೆ ಕಡೆ ತಗೊಂಡೋಗಿ ಹಾಕ್ಬಿಟ್ರೆ ನಾನು ಎಲ್ಲಿ ಜೀವನ ಮಾಡೋಕ್ಕಾಗ್ತದೆ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲೇ ಇಂತಹ ಬೆಳವಣಿಗೆ ಆದರೂ ಈ ಕುಟುಂಬದ ನೆರವಿಗೆ ಯಾರೂ ಬಂದಿಲ್ಲ. ಆತ್ಮಹತ್ಯೆಗೆ ಗಟ್ಟಿ ನಿರ್ಧಾರ ತೆಗೆದುಕೊಂಡ ಕುಟುಂಬಗಳಿಗೆ ಜಿಲ್ಲಾಡಳಿತ ನೆರವಿಗೆ ಬರುವಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.